ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ರಾಯರ ವರ್ಧಂತಿ ಫೆಬ್ರವರಿ 24 ಮಂಗಳವಾರ ಆಚರಿಸಲಾಗ್ತಿದೆ. ಯಾವ ರೀತಿ ಆಚರಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 2026ರಲ್ಲಿ ರಾಯರ ವರ್ಧಂತಿಯನ್ನು ಆಚರಿಸಲಾಗುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. 2026ರಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹುಟ್ಟಿದ ದಿನ ಅಥವಾ ವರ್ಧಂತಿಯನ್ನು ಫೆಬ್ರವರಿ 24 ಮಂಗಳವಾರದಂದು ಆಚರಿಸಲಾಗುತ್ತಿದೆ. ಈ ವರ್ಷ ರಾಯರ 431ನೇ ಜನ್ಮದಿನೋತ್ಸವವಾಗಿದ್ದು, ಮಂತ್ರಾಲಯ ಶ್ರೀಮಠದಲ್ಲಿ ಫೆಬ್ರವರಿ 18ರಿಂದ ಫೆಬ್ರವರಿ 24ರವರೆಗೆ ಗುರು ವೈಭವೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಮುಖ ದಿನಗಳು: ಫೆಬ್ರವರಿ 19 ಗುರುವಾರ ರಾಯರ 405ನೇ ಪಟ್ಟಾಭಿಷೇಕ ಮಹೋತ್ಸವ. ಫೆಬ್ರವರಿ 24 ಮಂಗಳವಾರ ರಾಯರ 431ನೇ ವರ್ಧಂತಿ ಜನ್ಮದಿನೋತ್ಸವವನ್ನು ಆಚರಿಸಲಾಗುತ್ತದೆ. ಮನೆಯಲ್ಲಿ ಯಾವ ರೀತಿ ರಾಯರ ಪೂಜಾ ವಿಧಾನಗಳನ್ನು ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ, ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಬೇಕು. ಪೂಜಾ ಮಣೆಯ ಮೇಲೆ ಅರಿಶಿಣ ಕುಂಕುಮ ಹಚ್ಚಿ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇರಿಸಬೇಕು. ಫೋಟೋಗೆ ತುಳಸಿ ಹಾರ ಅಥವಾ ತುಳಸಿ ದಳಗಳನ್ನು ತಪ್ಪದೆ ಅರ್ಪಿಸಬೇಕು ಮತ್ತು ಶ್ರೀಗಂಧವನ್ನು ಹಚ್ಚಬೇಕು. ಗಣೇಶನನ್ನು ಸ್ಮರಿಸಿ ಪೂಜೆ ಆರಂಭಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮಂತ್ರಗಳನ್ನು ಪಠಿಸಬೇಕು. ಹಣ್ಣು, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಅಥವಾ ಸಿಹಿ ತಿಂಡಿಗಳನ್ನು ಪಾಯಸ ಅಥವಾ ಕಲ್ಲು ಸಕ್ಕರೆ ನೈವೇದ್ಯವಾಗಿ ಅರ್ಪಿಸಬೇಕು. 5 ಮುಖದ ದೀಪಗಳನ್ನು ಬೆಳಗುವುದು ವಿಶೇಷ ಮತ್ತು ಧೂಪವನ್ನು ಹಚ್ಚಬೇಕು. ಕೈಗಳಲ್ಲಿ ತುಳಸಿ ದಳಗಳನ್ನು ಹಿಡಿದು ಅಥವಾ 3 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಅಂತಿಮವಾಗಿ ನಮಸ್ಕಾರ ಮಾಡಿ ಪ್ರಾರ್ಥಿಸಿ ಪೂಜೆಯ ಮುನ್ನವೇ ನಿಮ್ಮ ಬೇಡಿಕೆಗಳನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆ ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರವಾದದ್ದು. ಇದನ್ನು ಮಂತ್ರಾಲಯದಲ್ಲಾಗಲಿ ಅಥವಾ ಭಕ್ತಿಯಿಂದ ಮನೆಯಲ್ಲೇ ಆಗಲಿ ಮಾಡಬಹುದು. ರಾಯರ ಜನನದಿಂದ ಸೇವೆಯ ಪ್ರಮುಖ ವಿಧಗಳು: ಸಂಕಲ್ಪ ಸೇವೆ. ಸಂಕಲ್ಪ ಸೇವೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋದಾದರೆ, ನಿರ್ದಿಷ್ಟ ಉದ್ದೇಶ ಅಥವಾ ಹರಕೆಗಾಗಿ 3, 5 ಅಥವಾ 21 ದಿನಗಳ ಕಾಲ ಈ ಸೇವೆಯನ್ನು ಮಾಡಲಾಗುತ್ತದೆ. ಪ್ರದಕ್ಷಿಣೆ ಸೇವೆ. ಬೃಂದಾವನದ ಸುತ್ತ ಭಕ್ತಿಯಿಂದ 5, 11, 28 ಅಥವಾ 54 ಬಾರಿ ಪ್ರದಕ್ಷಿಣೆಯನ್ನು ಹಾಕಲಾಗುವುದು. ಸ್ತೋತ್ರ ಪಠಣ. ಪ್ರತಿದಿನ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಅಥವಾ ರಾಯರ ಅಷ್ಟೋತ್ತರವನ್ನು 108 ಬಾರಿ ಪಠಿಸುವುದು. ಹೆಜ್ಜೆ ನಮಸ್ಕಾರ ಹೇಗೆ ಮಾಡುವುದು ಅನ್ನೋದನ್ನು ನೋಡೋದಾದರೆ, ಬೃಂದಾವನದ ಸುತ್ತ ಒಂದೊಂದು ಹೆಜ್ಜೆಗೂ ನಮಸ್ಕರಿಸುತ್ತಾ ಪ್ರದಕ್ಷಿಣೆ ಬರುವುದು. ಪಾಲಿಸಬೇಕಾದ ಮುಖ್ಯ ನಿಯಮಗಳು ಏನೆಂದರೆ, ಶೌಚ ಮತ್ತು ಮಡಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಶುಭ್ರವಾದ ಮಡಿ ಬಟ್ಟೆ ಧರಿಸಬೇಕು. ಆಹಾರ ನಿಯಮ ಏನು ಅನ್ನೋದಾದರೆ, ಸೇವೆಯ ಅವಧಿಯಲ್ಲಿ ಸಾತ್ವಿಕ ಆಹಾರ ಸೇವಿಸಬೇಕು. ಸಾಮಾನ್ಯವಾಗಿ ದಿನಕ್ಕೆ 1 ಹೊತ್ತು ಮಾತ್ರ ಊಟ ಮಾಡಿ ರಾತ್ರಿ ಹಾಲು ಹಣ್ಣು ಸೇವಿಸುವುದು ಉತ್ತಮ. ಬ್ರಹ್ಮಚರ್ಯ. ಮಾನಸಿಕ ಮತ್ತು ದೈಹಿಕವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಜಾಗರಣೆ ಮಾಡಬೇಕು. ನೆಲದ ಮೇಲೆ ಚಾಪೆ ಹಾಸಿ ಮಲಗಬೇಕು. ಹಾಸಿಗೆ ಅಥವಾ ದಿಂಬು ಬಳಸಬಾರದು. ಸಂಕಲ್ಪ ಪೂಜೆ ಆರಂಭಿಸುವಾಗ ಕೈಯಲ್ಲಿ ಅಕ್ಷತೆ ಮತ್ತು ನೀರನ್ನು ಹಿಡಿದು
ನಿಮ್ಮ ಕೋರಿಕೆಯನ್ನು ರಾಯರಲ್ಲಿ ವಿನಂತಿಸಿ ಸಂಕಲ್ಪ ಮಾಡಬೇಕು. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ತಿಳಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.